ಯಾಕ ನನಗೆ ಯಾಕೋ ಕಡೆ ನೀವು ಖುಷಿಯಾಗಿರೋದು ನೋಡು. ನಿಮಗೆ ದೊಡ್ಡ ಬಂಪರ್ ಲಾಟ್ರಿ ಹೊಡೆದ್ಬಿಡೋದು ಅಂತ ಖುಷಿ ಆಯ್ತದೆ ಕಣೆ. ಕಣೆ ಒಂದು 10 ಎಕರೆ ಜಮೀನು ತೆಗೆದುಬಿಟ್ಟಿರೋ ಅಷ್ಟು ಖುಷಿ ಕಣೆ ನಿಮಗೆ. ಆಮೇಲೆ ಲಕ್ಷಾಂತರ ರೂಪಾಯಿ ದುಡ್ಡು ಮಡಿಕೊಂಡಿರೋ ಅಷ್ಟು ಖುಷಿ. ಬೆಳಗ್ಗೆಯಿಂದ ಏನು ಖುಷಿಯಾಗಿದ್ದೀನಿ ಅಕ್ಕ ನೀನು, ಏನು ಖುಷಿಯಾಗಿದೆಯೇ? ಏಳನೇ ಈಗಲೇ ಏಳನೇ ಪೂಜೆ ಮಾಡಬೇಕು, ರೆಡಿ ಮಾಡಬೇಕು ದೇವ್ರಿಗೆ ಅಂತ ಅಂದೇನೆ. ಏಳನೇ ಅಕ್ಕ ನನಗೆ ಗೊತ್ತು. ನಮ್ಮ ಅಕ್ಕನ ಹುಡ್ತಾವಿಂದ ನಾನು ನೋಡ್ತಾವನಿ. ಏನಾದರೂ ಖುಷಿ ಆದರೆ ಮಾತ್ರ ದೇವ್ರ ಮನೆಗೆ ಹೋಗೋದಿಲ್ಲ. ದೇವ್ರ ಮನೆಗೆ ಕಾಲಿಡಿಕ್ಕಿಲ್ಲ ನಮ್ಮ ಅಕ್ಕ. ದೇವ್ರ ಮನೆಗಳು ಭಾರಿ ದೂರ. ಅಕಸ್ಮಾತ್ ಒಂದೊಳ್ಳೆ ಖುಷಿ ಆಯಿತು ಅಂದ್ಬಿಟ್ರೆ ನಮ್ಮ ಅಕ್ಕ ದೇವ್ರ ಮನೆ ತಕ ಹೋಯ್ತಾಳೆ ಅಂದಾಗ ನನಗೆ ಅರ್ಥ ಆಗ್ಬಿಡ್ತದೆ. ನಮ್ಮ ಅಕ್ಕ ಏನೋ ಒಂದು ಐಡಿಯಾ ಮಾಡವಳಲ್ಲ ಅಂತ. ಅದಕ್ಕೆ ನನಗೆ ಖುಷಿ ಆಯಿತು ಕಣ್ಯಾಕ. ಯಾಕೆ ಈಗಲಾರು ಹೇಳ್ಬೋದಲ್ಲ, ಇನ್ನು ಎಲ್ಲಿ ಗಂಟೆ ಮುಚ್ಚಿಟ್ಕೊಳ್ಳಿನೇ ನೇ ಏಳನೇ ಅಕ್ಕ. ಅದೇನು ಬರೀ ಸ್ಮೈಲ್ ಮಾಡ್ಕೊಂಡು ಕುತ್ಕೊಬಿಟ್ರೆ ಸಾಕಣೆ, ನನಗೆ ಅರ್ಥ ಆಗ್ಬೇಡವಾ? ಏಳನೇ ಅಕ್ಕ ಹೇಳು. ಏನು ಏಳನೇ ನಾನು ಖುಷಿ ಪಡ್ತೀನಿ. ಸುಮ್ಮನಿರ್ನೆ ನೀನು ಹಿಂಗೆ ಕುತ್ಕೊಬಿಟ್ರೆ ನಾನು ಹೆಂಗೆ ಅರ್ಥ ಮಾಡ್ಕೋಬೇಕು? ವಾತಾರಿಂದ ಕೇಳಿ ಕೇಳಿ ನನಗೂ ಸಾಕಾಯ್ತು. ಏಳನೇ ಕೂತಿದ್ದೆ ನೀನು. ಏಳನೇ ಅಕ್ಕ ಅಯ್ಯೋ 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 ಮಂಗ್ ಮುಂಡೆದೆ ಅಲ್ಲ ಕಣ್ ಮಂಗ್ ಮುಂಡೆದೆ. ನನ್ನ ಜೊತೆನೇ ಇವನಿನ್ ನನ್ನ ಜೊತೆಗೆ ಇರ್ತೀನಿ ಅಂದಮೇಲೆ ನಾನು ಏನೇನು ಪ್ಲಾನ್ ಮಾಡ್ತೀನಿ, ನಾನು ಹೆಂಗಿರ್ತೀನಿ ಅದನ್ನೆಲ್ಲ ತಿಳ್ಕೋಬೇಕು ನೀನು. ನಿನ್ನ ತಲೆಯಲ್ಲಿ ಗೊಬ್ಬರ ತುಂಬದ ಗೊಬ್ಬರ. ಒಂಚೂರು ಬುದ್ಧಿ ಇಲ್ಲ, ಎಲ್ಲನೂ ಹೇಳ್ಕೊಡ್ಬೇಕಂತೆ. ಅಲ್ಲ ಊರೂರೇ ಕುಣಿತಾ ಕೂತದೆ. ಸೌತಿ ಮಾಲ ಮುಂಡಿಲ್ಲ ಮಾಲ ಮುಂಡಿಲ್ಲ ಅಂತ ನಿನ್ಗೆ ಗೊತ್ತಾಗಿಲ್ವ ಅಷ್ಟಕ್ಕೂ? ಅದ ಹೋಗು. ಅದಕ್ಕೆ ನನ್ನ ಕೈ ಇಷ್ಟೊಂಥರ ಕೆಲಸ ಮಾಡಿಸ್ತಾನೆ ನೀನು. ಅವಳಿದವರು ನಮಗೆ ನೆನೆಕ ಇನ್ನು ನೆಮ್ಮದಿ ತಾನೆ, ನಮಗೆ ಇನ್ನು ಖುಷಿ ತಾನೆ. ನೀನು ಏನು ನೀನು ಅವಳಿಂದ ನನ್ನ ಇಷ್ಟೆಲ್ಲ ಕೆಲಸ ಮಾಡಿಸ್ತಿಲ್ಲ. ನಾನು ನೀನು ಏನೋ ಮಾಡ್ತಾಳೆ ನಮ್ಮ ಅಕ್ಕ, ಏನೋ ಸಂಪಾದನೆ ಮಾಡಿದ್ರೆ ಏನೋ ಗೋರು ಗುಡ್ಡಿ ಹಾಕ್ತಾಳೆ, ದಬಾಕ್ತಾಳೆ ಅಂದ್ಬಿಟ್ಟು ಹತ್ತವತ್ತು ಎದ್ದು ಬಾಗಿಲೆಲ್ಲ ನೀರು ಹಾಕಿ ಯಾವಾಗಲೂ ಹಾಕ್ತಾರಳು. ವಸ್ತುಗೆಲ್ಲ ಕುಂಕುಮ ರಂಗೋಲೆ ಹಾಕಿ ನಾ ಮುಂಡೆ ಮುಂಡೆ ಮಾಡ್ತಾ ಇದ್ದೆ ಕೆಲಸ. ಅವಳ ಕೆಲಸನೆಲ್ಲ ನಾನೇ ಮಾಡಿ ಎಲ್ಲ ಕೆಲಸ ಮುಗಿಸಿ ಪೂಜೆನೆಲ್ಲ ಮುಗಿಸಿ ಬಂದರೆ ನೀನು ಹಿಂಗೆ ಹೇಳ್ತಿದ್ದಲ್ಲ. ಮೊದಲೇ ಹೆಂಗೆ ಅಂದ್ರೆ ನಾನು ಏನು ಮಾಡ್ತಿದ್ದಿಲ್ಲ ಎಲ್ಲ ಮುದುಕಿ ಕೈಲೇ ಮಾಡ್ಸನು. ಓಣೆನಕ್ಕ ನೀನು ಇದು ಒಂದು ಸುದ್ದಿ ಅಂತ. ದಡ್ಡ ಮುಂಡೆ ನಿನ್ಗೆ ಇನ್ನೂ ಗೊತ್ತಿಲ್ಲ ನಿನಗೆ. ಮತ್ತೆ ನಾವು ಏನಾದರೂ ಒಬ್ಬರು ಕೇಳಿ ಬಯಸ್ಕೊಂಡು ಕೂತಿದ್ವಲ್ಲ, ಆ ಮುಂಡೆ ಯಾವಾಗಲಾರು ಇಲ್ದಂಗೆ ಆಗಬೇಕು. ಅವ್ಳಿಗೆ ಏನೇ ಆದ್ರೂ ಒಳಗೆ ದೊಡ್ಡ ಹೋಗಬೇಕು. ಅವಳು ಈ ಊರಲ್ಲೇ ಇರಬೇಡ್ದು ಅಂದ್ಬಿಟ್ಟು ಅದಕ್ಕೆ ಕಟ್ಕಾಗ್ಬಿಟ್ಟಿದೆ ಕಣ್ಣೆ. ಅದಕ್ಕೆ 3 ದಿನ ಹುಡ್ತಾ ಸಿಕ್ತಿಲ್ವಂತೆ. ಅದಕ್ಕೆ ಇಲ್ದಂಗೆ ಆಗೋಗ್ಲಿ ಅಂದ್ಬಿಟ್ಟು ಅದಕ್ಕೆ ಹುಡುಕಿ ಎಲ್ಲ ಸಾಕಾಯ್ತಾಯ್ತಾರಂತೆ. ಬರ್ತಂಗೆ ಆಗಲಿ ಅಂದ್ಬಿಟ್ಟು ಅದಕ್ಕೆ ಕಟ್ಟಾಕ್ ಬಂದೀನಿ ಪೂಜೆ ಮಾಡೋಕ್ಕೆ. ಗೊತ್ತಾ ನಿನಗೆ? ಅಯ್ಯೋ ಶಿವ ಹಂಗ ಯಾರು ಹೇಳ್ತಿದ್ರು ನಿಮ್ಗೆ ಒಳ್ಳೇದು. ಮೊನ್ನೆ ಸಫರ ಇದ್ದವ್ರು ಹೇಳಿಲ್ವಾ ನಿಮ್ಗೆ ಒಳ್ಳೇದಾಗಬೇಕು ಅಂತ ಏನಾರು ಮಾಡ್ಕೊಂಡ್ರೆ ನಿಮ್ಗೆ ಒಳ್ಳೇದಾಗ್ತದೆ ಅಂತ? ಹಂಗೇನೆ ಯಾರು ಹೇಳ್ತಿದ್ರು ನಿಮ್ಗೆ ಯಾರು ಇಷ್ಟ ಹೆಂಗೆ ಇಷ್ಟ ಬಂದಾಗ ಅಕ್ಕಿ ಕಟ್ಕೊಂಡ್ರೆ ಒಳ್ಳೇದಾಗ್ತದೆ ಅಂತ. ಅದಕ್ಕೆ ನಾನು ದುಡ್ಡು ಕೇಳಕ್ಕಿಲ್ಲ, ಕಾಸು ಕೇಳಕ್ಕಿಲ್ಲ, ಏನು ಕೇಳಕ್ಕಿಲ್ಲ. ಆ ಮಂಗ್ ಮುಂಡೆ ಅವಳಲ್ಲ, ಅವಳು ಮಾತ್ರ ಬದುಕಬಾರ್ದು ಕಣ್ಣೆ. ಅವಳು ನಿಗ್ರು ಹೋಗ್ಬಿಟ್ಟು ಒಂದು ಚುಂಬ ಹಾಲಾಗಿ ಕುಡಿದ್ಬಿಟ್ರೆ ನನಗೆ ಸಮಾಧಾನ ಕಣೆ. ಅದಕ್ಕೆ ಕಣ್ಣೆ ಕಡೆ ಅಕ್ಕ ಇದು ಒಂಥರ ಚಂದನೆ. ನಾನು ಏನಂತ ಬೈತಿದೆ ವಾತಾರಿನ ಎದ್ದು ಕೆಲಸ ಮಾಡಿದ್ರು ಸಾರ್ಥಕಾಯ್ತು ಕಡೆ ಅಕ್ಕ, ಸಾರ್ಥಕಾಯ್ತು. ಯಾಕೆ ಹೋಗಿದ್ದಳಂತೆ? ಯಾರು ಗೊತ್ತು ಯಾಕೆ ಹೋಗಿದ್ರು ಅಂತ. ಒಟ್ಟಲ್ಲಿ ಮನೇಲಿಲ್ಲ. ನನ್ನ ಮಗ ಕುಳ್ಳನ್ನ ಹತ್ಕೊಳ ಊರೂರು ಬೀದಿ ತಿರ್ತಾ ಕೂತಾನೆ. ನಾನು ಇರ್ತಿದ್ದಳ ಅದಕ್ಕೆ ನಾವು ಹುಚ್ಚರಂಗೆ ಅಲಿಲಿ ಇವಳು ಬರ್ದಂಗಾಗ್ಲಿ ಕಣೆ. ಇವಳು ಕಾರಣ ಬೇಕಲ್ಲೇ. ಸುಮ್ಮನೆ ಮನೆ ಬಿಟ್ಟು ಕಾರಣ ಬೇಡವಾ? ಮನೇಲಿ ಜಗಳ ಆಡಬೇಕು, ಇಲ್ಲಾಂದ್ರೆ ಕುಳ್ಳ ಬಾರಿಸ್ಬೇಕು ನಾಕ, ಇಲ್ಲಾಂದ್ರೆ ಏನಾರ ಮಾಡಿರ್ಬೇಕು. ಎಡವಟ್ಟು ಮುಂಡೆ ಅಲ್ವಾ ಅವಳನ್ನ? ಅಯ್ಯೋ ಹೋಗಪ್ಪ ನಾವೀಗ ನೆಮ್ಮದಿಯಾಗಿವಿ ಕಣ್ಣೆ. ನಮ್ಮ ಜೊತೆ ಇದ್ದಾಗ ಹುಸಿ ಎಡವಟ್ಟು ಮಾಡ್ತಿದ್ಲ ದರ್ದ್ರ ಮುಂಡೆ, ನಮ್ಮ ಹುಸಿ ಹೊಟ್ಟೆ ಉರಿಸ್ತಿದ್ಲ. ಅಯ್ಯಪ್ಪ ಅವಳಿಗೆ ಹೇಳಿ ಕೆಲಸ ಮಾಡಿಸೋದ ನಮಗೆ ಹುಚ್ಚು ಬಂದ್ಬಿಡ್ತಿತ್ತು. ಹಂಗಾಯ್ತಿದ್ದು ಕಣ್ಣೆ ಅಕ್ಕ. ಯಾಕಂತೀನಿ ಅಕ್ಕ? ಯಾಕಂತಿ ಅಂದರೆ ಬಿಂಗಿ ಹೇಳ್ತಲ್ಲ ಹಂಗೆ ಹೋಗವಳೆ. ಅದೇನೋ ಮೊಟ್ಟೆ ಬೋಂಡ ಮಾಡ್ತೀನಿ ಅನ್ಕೊ ಹೋಗಿದ್ಲಂತೆ. ಅದು ಮೊಕ್ಕ ಸಿಡ್ಬಿಟ್ಟು ಮುಂಡಿಗೆ ಮೊಕ್ಕ ಗಾಯ ಆಗ್ಬಿಟ್ಟಿತ್ತಂತೆ ಕಣ್ಣೆ. ಆಗ ಅದಕ್ಕೆ ಗಂಡ ಬಂದು ಹೋಗ್ದಿ ಚೆಚ್ಚಿ ಎತ್ತಾಕುದಂತೆ ಕಣ್ಣೆ, ಆ ಕಾಪಕ್ಕೆ ಏನು ಮಾಡ್ಕೊಂಡು ಸತ್ತೋಗಿರ್ಬೇಕು ಕಣ್ಣೆ, ಸತ್ತೋಗಿರ್ಬೇಕು. ನನಗಂತೂ ಖುಷಿ. ಗಂಗೆ ಹೋಗವ ಈಗಲೇ ಹೋಗಿ ಆ ಗೋಡಿ ಬಿದ್ರಾಕ್ಸಿ ಹಾಕೊಂಡು ಒಂದು ಚುಂಬ ಹಾಲು ತಗೊಂಡು ಬಂದ್ಬಿಡು. ಯಾಕ ಅದಿರಲಿ ಜನ ನಿಮ್ಗೆ ಯಾರು ಹೇಳೋರಿ ಕಥೆನೇ ನನಗೆ. ಅಯ್ಯೋ ಊರೂರೇ ಕುಡಿತಾ ಕೂತದೆ. ಮಾಲಿಲ್ಲ ಮೊಟ್ಟೆ ಬೋಂಡ ಮಾಡು ಮನೇಲಿಲ್ವಂತೆ ಅಂದ್ಬಿಟ್ಟು ಊರೆಲ್ಲ ಕುಡಿತಾ ಕೂತದೆ. ಚಂದ ಚಿಚ್ಚಿ ಎತ್ತಾಕುದಂತೆ. ಹೊಡಿಯಾಕಿಲ್ವಾಕ ಅವನು ಬೋದ್ರು ಬೈತಾನೆ ಎಲ್ಲಾಕ ಹೊಡೆದನು. ಏನು ಗೊತ್ತು ಹೇಳೋರು ಗೊತ್ತು, ನಿನ್ಗೆ ಗೊತ್ತಾ? ಕಣ್ಣಾರ ಕಂಡವ್ರಂತೆ ಚಂದ ಚಿಚ್ಚಿ ಮಾಡುದಂತೆ. ಅದಕ್ಕೆ ಅವಳು ನಿನಗೂ ನನಗೂ ಸಂಬಂಧ ಇಲ್ಲ, ನಾನಿನ್ನು ಇರೋದೇ ಇಲ್ಲ, ನಾನು ಹೋಯ್ತೀನಿ ನಾನು ಅಂದ್ಬಿಟ್ಟು ಹೊಂಟೋಗಿದ್ದಾಳಂತೆ. ಆಗ ಮಗಿನೂ ಬಿಟ್ಟು ಹೋಗಿದ್ದಾಳಂತೆ. ಇನ್ನೂ ಚಂದ ಇಬ್ರು ಹಾಲಿ ಹಂಗಂತೀಯಾ? ತಾಳು ಹಾಲಿನ ಜೊತೆಗೆ ಏನಾರಿಂದ ಸಿಹಿ ಏನು ಮಾಡಲಿ ನಾನು? ಸಿಹಿ ಪದಾರ್ಥ ಮಾಡಬೇಕಲ್ಲ, ಏನು ಮಾಡೋದು ಚಂದ? ಅಕ್ಕ ನಾನು ಪಾಯಸ ಕಾಯಿಸ್ಕೊಡ್ತೀನಿ ಕಡೆ. ಹಾಕಿರ ಬಾಯ್ಸು ತಲೆ ಕೆಡ್ಸ್ಕೊಬೇಡ. ಏನು ಬೇಕು ಅದು ಮಾಡ್ತಾರೋ ತಿಂತಾರೋ. ಇದೇ ಖುಷಿಗೆ ಮುದುಕಿ ಒಂಚೂರು ಕೊಟ್ಬಿಡು ಪಾಯಸವ ಕುಡ್ಕೊಳ್ಳಿ. ಆಮೇಲೆ ಮಾತಾಡಿವೆ ದೇವ್ರ ಪ್ರಾರ್ಥನೆ ಮಾಡ್ಕೊ ಭಗವಂತ. ಆ ಮಾಲ ಮುಂಡೆ ಮಾತ್ರ ನಮ್ಮ ಮೊಯ್ರಿ ಮಾಲ ಮುಂಡೆ ಅವಳು ವಾಪಸ್ ಬರಬೇಡ್ದು ಕಣಪ್ಪ, ವಾಪಸ್ ಬರಬೇಡ್ದು. ನನ್ನ ಗಂಡನ ಹಾಟ್ಕೊಳ್ಳೋನಲ್ಲ ಕಳ್ಮುರ್ಬ ಕಂಡ್ರೆ 3 ಕಾಸು ಮರೆಯೋದಿಲ್ಲ ಕಣಪ್ಪ. ಅವ್ನಿಗೆ ಮರೆಯೋದಿಲ್ಲ. ನಾನು ನಿಮ್ಗೆ ಹೇಳ್ಕೊಡ್ತಾವನು ಈಗ ನೋಡಿ. ನೀವೇನೇ ಇದ್ರೂ ಅವಳು ಎಲ್ಲೇ ಇದ್ರೂ ಬರಬಾರ್ದು.
ಅವರು ಹುಚ್ಚು ಬಂದ ಕಲಿಬೇಕು ಕಣ್ರಪ್ಪ, ಅಷ್ಟೇ ನಮ್ಗೆ ಆಗಿರೋದು. ನೀವು ನಮ್ಮ ಆಸೆ ಈಡೇರಿಸ್ಬಿಟ್ರೆ ನಿಮಗೆ ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಪಿಸ್ತಾನೆಲ್ಲ ಹಾಕಿ ಒಂದು ಚೊಂಬ ಹಾಲು ಕೊಟ್ಬಿಡ್ತೀನಿ ಕಣ್ರಪ್ಪ. ಆ ಮುಂದೆ ಬದುಕಿದ್ದಾಗ ನಾವು ಮನೆಗೆ ಹೋಗಿಲ್ಲ, ಅವ್ಳು ಸಾಯ್ಬೇಕನಪ್ಪ, ಸತ್ತಾಗ ಅವಳು ಮನೆ ಮುಂದಕ್ಕೆ ಅಷ್ಟೇ ಕಣ್ರಪ್ಪ. ಹಂಗೆ ಮಾಡಿರ ನೀವು ಈಡೇರಿಸ್ಬಿಡಿ, ನನಗೆ ನೀವು ಹೋಗಿರೋಳು ಬರಬೇಡ್ದು, ಸಾಯ್ಬೇಕು ಕಣಪ್ಪ, ಅವಳು ಸಾಯ್ಬೇಕು. ಯಾಕ ಒಂದು ಚೊಂಬಲ್ ವೇಷ್ಟಕ್ಕಿಲ್ವಾ? ದೇವ್ರು ಮಾಡಿದಷ್ಟು ಪಾಪ ಕುಡ್ಕಡದ ಪಾಪಕ್ಕೆ ದೇವ್ರು ಹೊಟ್ಟೆ ಹುಡ್ಕತದೆ ನಮ್ಮ ಕಂಡ್ರೆ. ಗಂಗೆ ಗುರು ಅಚ್ಚುಕಟ್ಟಾಗಿರ್ಲಿ ಅಂದ್ಬಿಟ್ಟು ಆಶೀರ್ವಾದ ಮಾಡ್ತದೆ, ಹಾಲು ನಾವೇ ಕುಡ್ಕೊಳ್ಳೋದು. ಏನಂದಿ ಹಂಗಾಕ ಮೊಣೆ ಅಕ್ಕ ನಿಂತ ಒಂದು ಪ್ಲಾನ್ ಇದ್ದೇ ಇರ್ತದೆ ಕಣೆ ಅಕ್ಕ. ಅಕ್ಕ ನಿನಗಿಂತ ಮೊದಲು ನಾನೇ ಬಿಟ್ಬಿಡ್ಬಿದ್ರೆ ನಾನು ನಿನಗೆ ಪ್ಲಾನ್ ಮಾಡ್ಬೋದಿತ್ತಲ್ವಾ? ಇದ್ದ ಹುಸಿ ಬುದ್ಧಿವಂತಿಯಾಗ ಯಾಕ ನಾನು ಇರೋದೇ ಸಾಕು, ನೀನು ಅದನ್ನೇ ನೋಡ್ಕೋ. ದೇವ್ರು ಬಿಡ್ಕೊ, ಹೋಗ್ತೀನಿ ಬೇಡ್ಕೊ. ದೇವ್ರೇ ನನ್ನ ಆಸೆ ಈಡೇರಿಸಪ್ಪ, ಆ ಮಾಲ ಮುಂಡೆ ಇನ್ನು ವಾಪಸ್ ಬರಬೇಡ್ದು ಕಣಪ್ಪ. ನೋಡ್ರಪ್ಪ ನಮ್ಮ ಅಕ್ಕ ಹೇಳಂಗೆ ನಮ್ಮ ಅಕ್ಕನ ಆಸೆ ಈಡೇರಿಸ್ಬಿಡ್ಬೇಕು ಅಂತ. ನಿಮ್ಗೊಂದು ಚೊಂಬ ಹಾಲಲ್ಲಿ ಗೋಡಂಬಿ, ದ್ರಾಕ್ಷಿ, ಪಿಸ್ತಾ ಎಲ್ಲನ ಹಾಕಿ ಮುಳುಗ್ಬಿಟ್ಟು ಕೈ ಮುಕ್ಕೊಂಡು ನಾವೇ ಕುಡ್ಕೊಬಿಡ್ತೀವಿ ಕಣಪ್ಪ. ಇನ್ನೇನಂದಿರಪ್ಪ ದೇವ್ರೇ ಒಳ್ಳೇದು ಮಾಡಿ. ಅಕ್ಕ ನಾನು ಬೇಡ್ಕೊಂಡೆ ಕಣೆ ಅಕ್ಕ, ನೀನು ನಾನು ಬೇಡ್ಕೊತೀನಿ, ಅಚ್ಚಕಟ್ಟಾಗಿ ಬೇಡ್ಕೊ ನೀನು. ಬೇಡ್ಕೈಕ ಹಂಗೆ ಒಂದು ನಾಗಮಣಿ ಇಟ್ಟಿಗೆ ಕೊಡ್ಬೇಕಾಗಿತ್ತಲ್ಲ, ಅವಳ ಬಗ್ಗೆ ವಿಚಾರಿಸ್ಬೇಕಾಗಿತ್ತಲ್ಲ. ಇದ್ದಳೋ ಇಲ್ವೋ, ಎಲ್ಗೋಗಿದ್ದಾಳೋ, ಯಾಚೆ ಓಡ್ಕಿಟ್ಟು ಹೋಗ್ಬಿಟ್ಟಿದ್ದಾಳೋ ಅಂತ ಸುಮ್ಮನೆ ಪ್ರಚಾರ ಮಾಡಬೇಕಾಗಿತ್ತು ನಾವು. ಬುಡ್ನೆ ದೇವ್ರಿಗೆ ನಾವು ಅರ್ಕೆ ಮಾಡ್ಕೊಂಡಿವಿ, ಅವಳು ಬದುಕಕ್ಕಿಲ್ಲ ಬುಡ್ನೆ. ಈ ಸತ್ತಂತೂ ಬರೋಕ್ಕೂ ಇಲ್ಲ, ಏನೂ ಇಲ್ಲ. ಅವಳು ಎಷ್ಟು ಸಲ ಬಂದವಳು ಅಲ್ವಣ್ಣ ಅಕ್ಕ, ಈ ಸಲ ಅಂತೂ ಬರೋಕ್ಕೆ ಬಿಡ್ಬಾರ್ದು ಕಣ್ಯಾಕ. ಹೆಂಗಾರೆ ಮಾಡಿಲ್ಲ ಮಾಡೋಣ ಕಣ್ಯಾಕ, ಏನಾರೇ ಮಾಡಿ. ಒಂದ್ಸತಿ ಆಕ್ಸಿಡೆಂಟ್ ಆಗ್ಬಿಡ್ತಂತೆ, ಹೋಗ್ಬಿಟ್ಟಂತೆ. ಹಾಗೆ ಹೋಗ್ಬಿಟ್ಟು ಅದೆಲ್ಲೆಲ್ಲ ಇದು ಬಂದ್ಬಿಟ್ಟಂತೆ, ಅದಾಯ್ತಂತೆ. ಎಲ್ಲೆಲ್ಗಾರೆ ಹೋದ್ರು ಬದಿಕೊಂಬೋತಾಳೆ. ಅವಳಿಗೆ ಏನು ದೊಡ್ಡ ರೋಗ ಬಂದಿದ್ದು ಅಂತಲೇ ಗೊತ್ತಿಲ್ಲ ಕಣ್ಯಾಕ. ಹಾಗಾಗ ನಮ್ಮ ಹತ್ರ ಕಷ್ಟಗಳು ಬಂದು ನಮ್ಮ ತಲೆ ಮೇಲೆ ಇರ್ತವೆ, ಆ ಮುಂಡಿಗೆ ಹೆಂಗಾರೆ ಮುಂದೆ ದಬಾಯಿಸ್ಕೊಂಡು ಬಂದ್ಬಿಡ್ತಾಳೆ ಕಣ್ಣೆ. ಅವಳು ಮಾತ್ರ ಬಿಡಬಾರ್ದು. ಈ ಸಲ ಮಿಸ್ ಸೈಕಲ್ ಹಾಕಿ ಬಿಡುವ, ಈ ಸಲ ಹೋಗ್ಬಿಟ್ಟಾಳಕತ್ತವಳು, ಇದಿರ ಬರೋಳು ಮುಂದುವರಿಯುವುದು. ಮಾಲ ಅಂತಿದ್ರಲ್ಲ ನೋಡಿದ್ರೆ ಇನ್ನಾಳು ಬರೋಕೆ ಇಲ್ಲ. ನಾವು ದೇವರಲ್ಲಿ ಕೇಳ್ಕೊಬಿಟ್ಟಿವಳು ಬರೋದೇ ಬೇಡ ಅಂತ. ಹಂಗೆ ನೋಡ್ತೀರಿ ನೆಕ್ಸ್ಟ್ ವಿಡಿಯೋದಿಂದ ಬರೀ ನಾವೇ ಇರ್ತೀವಿ, ಅವಳೊಂದು ಸಿರಕಿಲ್ಲ ಗೊತ್ತಾ. ಅವಳು ಗಂಡ ಜಂಬೋಡಿಕಿದ ಅತ್ಕೇರು ಅಂದರೆ 3 ಕಾಸು ಮುರಿಯೋದಿಲ್ಲ ಅವ್ನಿಗೆ. 3 ಕಾಸು ಮುರಿಯೋದಿಲ್ವಲ್ಲ ಅತ್ಕೇರು ಅಂದರೆ ಈಗ ಗೊತ್ತಾಯ್ತದೆ. ಹಂಗೆಯಪ್ಪ ಎಲ್ಲರಿಗೂ ಧನ್ಯವಾದಗಳು ಕಣ್ರಪ್ಪ.